ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾನ ರಿವ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಈ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲೇ ಒಂದು ಬೆಸ್ಟ್ ಸ್ಪೈಡರ್ ಮ್ಯಾನ್ ಸಿನಿಮಾ ಅಂತಲೇ ಹೇಳ್ಬೋದು. ಅಂದರೆ ನಾನು ಇದನ್ನು ಹಳೆ ಟಾಬಿ ಮ್ಯಾಗ್ವೈರ್ ಮತ್ತು ಆಂಡ್ರೂ ಗಾಲ್ಫ್ರಿಡ್ ಅವರ ಸ್ಪೈಡರ್ ಮ್ಯಾನ್ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಿಲ್ಲ, ಬಟ್ MCU ವ್ಯಾಪ್ತಿಗೆ ಮಾತ್ರ. ಅದು ಯಾಕೆ ಹೆಂಗೆ ಅಂತಂತೆಲ್ಲ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಸಿನಿಮಾ ನೋಡಿದ ಮೇಲೆ ನನಗೇನು ಅನ್ನಿಸ್ತು, ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದೇನೋ ಕಷ್ಟ ಆಗಿದ್ದೇನೋ ಅದೆಲ್ಲದನ್ನು ಕೂಡ ತಿಳಿಸ್ಬಿಡ್ತೀನಿ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮಾರ್ವೆಲ್ ಈಸ್ ಕಮ್ಮಿಂಗ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಎಕ್ಸ್ಪೆಷಲಿ ಅದರಲ್ಲೂ ಸ್ಪೈಡರ್ ಮ್ಯಾನ್ ಅಂತ ಬಂದಾಗ ರಿಸ್ಕ್ ಇಲ್ದೇನೆ ದೊಡ್ಡ ದೊಡ್ಡ ಈವೆಂಟ್ಸು, ಆ್ಯಕ್ಷನ್ನು, ಮೈಂಡ್ ಬ್ಲೋಯಿಂಗ್ ಕಾನ್ಸೆಪ್ಟ್ನೆಲ್ಲ ತಂದ್ಬಿಟ್ಟು ನಮಗೆ ತುಂಬಾನೇ ಖುಷಿ ಪಡಿಸ್ತಾ ಇದ್ರು ಈ MCU ಸಿನಿಮಾಗಳಲ್ಲಿ. ಆದರೆ ಈ ಸಿನಿಮಾನ ಒಂದು ಗ್ರೌಂಡೆಡ್ ಸ್ಟೋರಿಯಾಗಿ ತಗೊಂಡೋಗಿ ಮತ್ತೆ ನಮಗೆ ಹಳೆ ಸ್ಪೈಡರ್ ಮ್ಯಾನ್ ಸಿನಿಮಾಗಳನ್ನೆಲ್ಲ ನೆನಪು ಮಾಡಿಸಿದ್ರು. ಅಂದರೆ ಟಾಬಿ ಮ್ಯಾಗ್ವೈರ್ ಸಿನಿಮಾದಲ್ಲಾಗಿರ್ಬೋದು, ಆಂಡ್ರೂ ಗಾಲ್ಫ್ರೆಡ್ ಅವ್ರ ಸಿನಿಮಾದಲ್ಲಾಗಿರ್ಬೋದು, ಈ ಸ್ಪೈಡರ್ ಮ್ಯಾನ್ ಜರ್ನಿ ಅನ್ನೋದು ಯಾವ ಥರ ಇತ್ತಪ್ಪ ಅಂತ ಹೇಳಿದ್ರೆ ಅವನಿಗೆ 108 ಕಷ್ಟಗಳಿದ್ದಾವೆ, ಅದರ ನಡುವೆ ಈ ಸಮಾಜ ಸೇವೆ ಬೇರೆ, ಒಬ್ಬ ಸೂಪರ್ ಹೀರೋ ಆಗಿ ಬದುಕೋದು ಬೇರೆ ಅನ್ನೋ ಥರ ಇತ್ತು. ಅದನ್ನ ಇಲ್ಲೂ ಕೂಡ ತೋರಿಸಿದರೆ, ಆದರೆ ಇಲ್ಲಿ ಹೇಳೋದಕ್ಕೆ ತುಂಬ ಕತೆ ಇದ್ದಿದ್ರಿಂದ ಅದನ್ನ ಬರೀ ಊಟಕ್ಕೆ ಉಪ್ಪಿನಕಾಯಿ ರೀತಿ ಯೂಸ್ ಮಾಡಿಕೊಂಡು ಒಂದು ಪ್ರಾಪರ್ ಆಗಿರೋ ಸ್ಟೋರಿನ ಕೂಡ ಕೊಟ್ಟಿದ್ದಾರೆ. ಅಂದರೆ ಕಳೆದ ಸಿನಿಮಾದಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಅವನ ಐಡೆಂಟಿಟಿ ರಿವೀಲಿಂದ ಬಂದಿರೋ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡಬೇಕು ಅಂತೇಳಿ ಡಾಕ್ಟರ್ ಸ್ಟ್ರೇಂಜ್ ಸವಾಸ ಮಾಡಿ ಮಾಟ ಮಾಡಿಸಿ ಎಲ್ರಿಗೂ ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅನ್ನೋದನ್ನ ಮರೆಯೋ ರೀತಿ ಮಾಡಿಸಿರ್ತಾನೆ. ಅಂದರೆ ಪ್ರತಿಯೊಬ್ಬರು ಕೂಡ ಮರ್ತ್ಬಿಟ್ಟಿರ್ತಾರೆ, ಅವನ ಗರ್ಲ್ ಫ್ರೆಂಡು, ಅವನ ಕೊಲೀಗು, ಪ್ರತಿಯೊಬ್ಬರು ಕೂಡ. ಈಗ ಅದರಿಂದ ಅವನಿಗಾಗ್ತಾ ಇರುವಂಥ ಎಮೋಷನಲ್ ಬರ್ಡನ್ನ ಜೊತೆಗೆ ಹೊಸ ರೆಸ್ಪಾನ್ಸಿಬಿಲಿಟಿಗಳು, ಹೊಸ ಚಾಲೆಂಜ್ಗಳು, ಜೊತೆಗೆ ಅವನ ಬಾಡಿನಲ್ಲಿ ಹೊಸದಾಗಿ ಶುರುವಾಗ್ತಿರೋಂಥ ಮ್ಯೂಟೇಷನ್ ಪ್ರಾಬ್ಲಮ್ಮು, ಇದೆಲ್ಲದರ ಜೊತೆಗೆ ಹೋರಾಡಬೇಕಾಗಿರುತ್ತೆ. ಅದನ್ನ ಯಾವ ಥರ ಅವನು ನಿಭಾಯಿಸ್ದ ಅನ್ನೋದೇ ಈ ಸಿನಿಮಾದ ಕತೆ. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದ ಮೊದಲನೇ ಅಂಶ ಏನಪ್ಪ ಅಂತ ಹೇಳಿದ್ರೆ ಅದು ಇದರ ಡೈರೆಕ್ಷನ್ನೇ. ಅದು ಡೆಸ್ಟಿನ್ ಡ್ಯಾನಿಯಲ್ ಕ್ರೆಟಾನ್ ಅವರು ತುಂಬಾ ಚೆನ್ನಾಗೇ ನಿಭಾಯಿಸಿದ್ದಾರೆ. ಸ್ಕ್ರಿಪ್ಟ್ ಅನ್ನು ಅಷ್ಟೇ ಚೆಂದಾಗಿ ಮಾಡ್ಕೊಂಡಿದ್ದಾರೆ ಅವರು. ಸಿನಿಮಾ ಒಂದು ಮಾಂಟೇಜ್ ಸೀನ್ ಇಂದ ಶುರುವಾಗಿ ಒಂದು ಇನ್ಸಿಡೆಂಟ್ ಅನ್ನ ಪಿಕಪ್ ಮಾಡಿಕೊಂಡು ಸ್ಟೋರಿ ಶುರುವಾಗ್ತಾ ಹೋಗುತ್ತೆ. ಈ ತರ ಶುರುವಾಗಿದ್ದ ಸ್ಟೋರಿ ಎಲ್ಲೂ ಕೂಡ ಪಾಸ್ ಅನ್ನ ತಗೊಳ್ಳೋದೇ ಇಲ್ಲ. ಇಲ್ಲಿ ಮೇನ್ ಆಗಿ ವಿಲನ್ ಯಾರು ಅಂತೇಳಿ ಕಂಡುಹಿಡಿಯೋ ಅಂತ ಒಂದು ಪ್ರೋಸೆಸ್ ಏನಿರುತ್ತೆ, ಅದರ ಜೊತೆಗೇನೆ ಅವನ ಮ್ಯೂಟೇಷನ್ ಪವರು, ಅವನಿಗೆ ಆಗ್ತಾ ಇರೋಂಥ ಎಮೋಷನಲ್ ಇಂಬ್ಯಾಲೆನ್ಸು, ಇದೆಲ್ಲದನ್ನು ಕೂಡ ಒಟ್ಟೊಟ್ಟಿಗೆ ತಗೊಂಡು ಹೋಗ್ತಾ ಇರ್ತಾರೆ, ಎಲ್ಲೂ ಕೂಡ ನಿಲ್ಸಲ್ಲ. ಆಕ್ಚುಲಿ ಈ ತರದ ಸ್ಟೋರಿ ಟೆಲ್ಲಿಂಗ್ ಅನ್ನು ನಾವು ಅಂದ್ರೆ ಅವೆಂಜರ್ಸ್ ಸಿನಿಮಾ ಫಸ್ಟ್ ಸೆಕೆಂಡ್ ಡೈರೆಕ್ಷನ್ ಮಾಡಿದ್ರಲ್ಲ ಜೋಸ್ ವೀಡನ್ ಮತ್ತೆ ಜೇಮ್ಸ್ ಗನ್ನು ಗಾರ್ಡಿಯನ್ ಆಫ್ ದಿ ಗ್ಯಾಲಕ್ಸಿ ಸಿನಿಮಾಗಳಲ್ಲಿ ಅಲ್ಲಿ ಮಾತ್ರ ನೋಡ್ತಾ ಇದ್ವಿ. ಬಟ್ ಸ್ಪೈಡರ್ ಮ್ಯಾನ್ ಸಿನಿಮಾಗಳಲ್ಲಿ ಈಗ ಹೊಸದಾಗಿ ನೋಡ್ದಂಗ ಅಂತ ಅನ್ನಿಸ್ತು. ಮತ್ತೆ ನನಗೆ ಇನ್ನೊಂದು ಇಷ್ಟ ಆಗಿದ್ದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ಗಳ ಕ್ಯಾರೆಕ್ಟರೈಸೇಷನ್ ಕೂಡ ಇಂಪ್ರೂವ್ ಮಾಡಿದ್ದಾರೆ. ಅಂದ್ರೆ ಮುಂಚೆ ಬರ್ತಿ ಸ್ಪೈಡರ್ ಮ್ಯಾನ್ ಸಿನಿಮಾಗಳಲ್ಲಿ ಮತ್ತೆ ಅವನ ಜೊತೆ ಇದ್ದಂಥ ಫ್ರೆಂಡ್ಸ್ಗಳು ಟೀನೇಜ್ನಲ್ಲಿರುವಂಥ ಹುಡುಗರಾಗಿದ್ರು, ಹೈಸ್ಕೂಲ್ನಲ್ಲಿ ಓದ್ತಾ ಇದ್ರು. ಹಂಗಾಗಿ ಸ್ವಲ್ಪ ತರಲೆ ಮಾತುಗಳು, ಫನ್ನಿ ಇವೆಲ್ಲ ಇರ್ತಾ ಇದ್ವು. ಬಟ್ ಇಲ್ಲಿ ಮೆಚುರಿಟಿ ಬಂದಿರೋ ರೀತಿ ಕಾಣಿಸುತ್ತೆ, ಹಂಗೇನೆ ಬಿಹೇವ್ ಮಾಡ್ತಾವ್ ಕೂಡ. ಬಟ್ ನೆಡ್ ಒಬ್ಬನ್ನ ಬಿಟ್ಟು ಟಾಮ್ ಹಾಲೆಂಡ್ ಮತ್ತೆ ಝ್ಯಾಂಡಯಾ ಇಬ್ರು ಆಕ್ಟಿಂಗ್ ಕೂಡ ಸೂಪರ್ ಆಗೇನೆ ಇತ್ತು. ಅಂದ್ರೆ ಡೇ ಬೈ ಡೇ ಇಬ್ರು ಗ್ರೋಯಿಂಗ್ ಟುಗೆದರ್ ತುಂಬಾ ಚೆನ್ನಾಗೇನೆ ಬೆಳೀತಾ ಇದ್ದಾರೆ. ಅದು ನಮಗೆ ರೀಸೆಂಟ್ ಆಗಿ ಬಂದಿರುವಂತ ಒಡೆಸಿ ಸಿನಿಮಾದಲ್ಲಿ ಕೂಡ ಗೊತ್ತಾಗಿದೆ. ಇಲ್ಲೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಚೆನ್ನಾಗಿ ಆ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ ಅವರು. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನ ಇದನ್ನ ನೋಟಿಸ್ ಮಾಡದೇ ಇರ್ಬೋದು, ಆಕ್ಚುಲಿ ಈ ಸಿನಿಮಾದಲ್ಲೇನೆ ಕಳೆದ 3 ಸ್ಪೈಡರ್ ಮ್ಯಾನ್ ಸಿನಿಮಾಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಹೆಚ್ಚಿಗೆ ವ್ಯಾಲ್ಯೂ ಇದೆ ಆ ಕ್ಯಾರೆಕ್ಟರ್ಗೆ ಅಂತ ಅನ್ಸಿದ್ದು ನನಗೆ. ಯಾಕಪ್ಪ ಅಂತ ಹೇಳಿದ್ರೆ ಕಳೆದ ಹೋಮ್ ಕಮಿಂಗ್ ಸಿನಿಮಾದಿಂದ ಹಿಡಿದು ನೋವೇ ಹೋಮ್ ಸಿನಿಮಾದವರೆಗೂ ಸ್ಪೈಡರ್ ಮ್ಯಾನ್ ಸಪೋರ್ಟಿವ್ ಆಗಿ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳಿದ್ದು. ಅಂದರೆ ಹೋಮ್ ಕಮಿಂಗ್ನಲ್ಲಿ ಬರುವಂಥ ಐರನ್ ಮ್ಯಾನ್ನಿಂದ ಹಿಡ್ಕೊಂಡು ನೋವೇ ಹೋಮ್ ಸಿನಿಮಾದಲ್ಲಿ ಡಾಕ್ಟರ್ ಸ್ಟ್ರೇಂಜ್ನವರೆಗೆ ಎಲ್ಲವೂ ಕೂಡ ಲೇಗಸಿ ಕ್ಯಾರೆಕ್ಟರ್. ಮತ್ತೆ ಆ ಸಿನಿಮಾದಲ್ಲಿ ಈ ಸ್ಪೈಡರ್ ಮ್ಯಾನ್ನ ಕ್ಯಾರೆಕ್ಟರ್ ಆರ್ಕು ಯಾವ ಥರ ಇತ್ತು ಅಂತ ಹೇಳಿದ್ರೆ ಅವನೇ ಏನೋ ಕಿತಾಪತಿ ಮಾಡಿಕೊಂಡು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ, ಆಮೇಲೆ ಅವನೇ ಅದನ್ನ ರೆಸ್ಪಾನ್ಸಿಬಿಲಿಟಿ ತಗೊಂಡು ಸರಿ ಮಾಡ್ತಾನೆ ಅನ್ನೋ ಥರ. ಎಕ್ಸಾಂಪಲ್, ಹೋಮ್ ಕಮಿಂಗ್ ಸಿನಿಮಾದಲ್ಲಿ ವಲ್ಚರ್ನ ಬಗ್ಗೆ ಐರನ್ ಮ್ಯಾನ್ಗೆ ಇನ್ಫಾರ್ಮೇಶನ್ ಕೊಡದೇನೆ ಅವನೇ ನಾನೇ ದೊಡ್ಡ ಹೀರೋ ಅಂತ ಹೇಳ್ಬಿಟ್ಟು ಆ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ಹೋಗ್ತಾನೆ. ಅದರಿಂದ ಐರನ್ ಮ್ಯಾನ್ಗೆ ಕೋಪ ಬಂದ್ಬಿಟ್ಟು ಅವನ ಕಡೆಯಿಂದ ಸಪೋರ್ಟ್ ಅನ್ನ ಕಿತ್ಕೊಳ್ತಾನೆ. ಅವಾಗ ಇವನೇ ಕಂಪ್ಲೀಟ್ ಆಗಿ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಹೋರಾಡಬೇಕಾಗಿ ಬರುತ್ತೆ. ಇನ್ನು ಫಾರ್ ಫ್ರಮ್ ಹೋಮ್ ಸಿನಿಮಾದಲ್ಲಿ ಕೂಡ ಅಷ್ಟೇ, ಐರನ್ ಮ್ಯಾನ್ ಕೊಟ್ಟಿರುವಂತ ಎಡಿಟ್ ಟೆಕ್ನಾಲಜಿನ ಅವನೇ ತಾಂಡೋಗಿ ಮಿಸ್ಟೀರಿಯೋ ಕೈಲಿ ಕೊಡ್ತಾನೆ. ಅವನದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾನೆ ಅಂತೇಳಿ ಗೊತ್ತಾಗಿ ಮತ್ತೆ ಅದ್ರ ವಿರುದ್ಧ ಫೈಟ್ ಮಾಡ್ತಾನೆ. ಇವನ್ ನೋವೇ ಹೋಮ್ ಸಿನಿಮಾದಲ್ಲೂ ಅಷ್ಟೇನೆ, ಇವನ ಐಡೆಂಟಿಟಿನ ಮುಚ್ಚಿಡೋದಕ್ಕೋಸ್ಕರ ಡಾಕ್ಟರ್ ಸ್ಟ್ರೇಂಜ್ ಹತ್ರ ಮಾಟ ಮಾಡಿಸೋದಿಕ್ಕಂತೇಳಿ ಹೋಗಿ ದೊಡ್ಡ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಕೊನೆಗೆ ದೊಡ್ಡ ಸ್ಯಾಕ್ರಿಫೈಸ್ ಅನ್ನೇ ಮಾಡ್ಬಿಟ್ಟು ಅವನು ಆ ಪ್ರಾಬ್ಲಮ್ ಕೂಡ ಸರಿ ಮಾಡ್ತಾನೆ. ಆದ್ರೆ ಇಲ್ಲಿ ಮಾತ್ರ ಆಲ್ರೆಡಿ ಕ್ರಿಯೇಟ್ ಆಗಿರುವಂತ ಒಂದು ಪ್ರಾಬ್ಲಮ್ ಅನ್ನ ಬೆನ್ನತ್ತಿ ಹೋಗಿ ಅಲ್ಲೇನ್ ನಡೀತಾ ಇದೆ ಅಂತೇಳಿ ತಿಳ್ಕೊಂಡು ಅವನೇ ಅದನ್ನ ಸರಿ ಮಾಡ್ತಾನೆ. ಇವನ್ ಅವನ ಪ್ರಾಣನ ಒತ್ತೆ ಇಟ್ಟು ಕೂಡ. ಹಂಗಾಗಿ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ನ ವ್ಯಾಲ್ಯೂನ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಅಂತ ಅನ್ಬೋದು. ಮತ್ತೆ ಕೊನೆಯದಾಗಿ ಮಾರ್ವೆಲ್ ಈಸ್ ಬ್ಯಾಕ್ ಅಂತ ಆಗ್ಲೇ ಯಾಕೆ ಕರೆದೆ ಅಂತ ಹೇಳಿದ್ರೆ, ಈ ಸಿನಿಮಾನ ನೋಡುವಾಗ ನೀವೊಂದು ವಿಷಯನ ಅಬ್ಸರ್ವ್ ಮಾಡಿರ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಆ ಶಾರ್ಪ್ ಇಮೇಜ್ ಕ್ವಾಲಿಟಿ ಜೊತೆಗೆ
ಆ ಆಕ್ಯುರೇಟ್ ಕಲರ್ ಕಾಂಟ್ರಾಸ್ಟ್ ಅನ್ನ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ಇವರು ಕ್ಲೋಸ್ಅಪ್ ಶಾಟ್ಗಳಿಗೆ ಮತ್ತೆ ಆಕ್ಷನ್ ಸೀನ್ಗಳಿಗೆಲ್ಲ ಆರಿ ಅಲೆಕ್ಸಾ ಅವರ LF ಮತ್ತೆ ಮಿನಿ LF ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಈ ಸರಿ ಬಾಂಚತ್ ಆರಿ LX 35ನೇ ಯೂಸ್ ಮಾಡಿದ್ದಾರೆ. ಹಂಗಾಗಿ ಈ ಒಂದು ಕ್ಲೋಸ್ಅಪ್ ಶಾಟ್ಸ್ ನಲ್ಲೂ ಕೂಡ ಅಷ್ಟೊಂದು ಡೀಟೇಲ್ಸ್, ಅಷ್ಟೊಂದು ಕಲರ್ ಫೆಡಿಲಿಟಿ ಆ ರೇಂಜ್ಗೆ ಎದ್ದು ಕಾಣಿಸುತ್ತೆ. ಇನ್ನು ಐಮ್ಯಾಕ್ಸ್ 3D ನಲ್ಲೆಲ್ಲ ನೋಡಿರೋರಿಗೆ ಹೆಂಗ್ ಅನ್ಸುತ್ತೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಅಂತವರು ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲವೂ ಕೂಡ ಈ ಸಿನಿಮಾದ ಬಗ್ಗೆ ನನಗೆ ಅನ್ಸಿದಂತ ಒಂದಿಷ್ಟು ಪಾಸಿಟಿವ್ ಅಂಶಗಳು. ಹಂಗಂತ ನೆಗೆಟಿವೇ ಇಲ್ವಾ ಅಂತ ಹೇಳಿದ್ರೆ ಖಂಡಿತ ಇದೆ. ಮೊದಲನೇದಾಗಿ ಪನಿಷರ್ ಕೈಲಿ ಮಾಡಿಸ್ತಿರೋಂಥ ಆ ಡಾರ್ಕ್ ಕಾಮಿಡಿಗಳು. ಫಸ್ಟ್ ಆಫ್ ಆಲ್ ಆ ಕ್ಯಾರೆಕ್ಟರು ಕಾಮಿಡಿ, ಫನ್ನಿ ಡೈಲಾಗು ಇಂಥವನ್ನೆಲ್ಲ ಹೊಡೆಯೋದೇ ಇಲ್ಲ. ಯಾವಾಗ ನೋಡಿದ್ರು ಏಕ್ಮಾರ್ ದೋತು ಕೂಡ ಅನ್ನೋ ಥರನೇ ಆಟಿಟ್ಯೂಡ್ ಇರುತ್ತೆ. ಅದನ್ನು ನಾವು ಈ ಹಿಂದೆ ಬಂದಿರುವಂಥ ಡೇರ್ ಡೆವಿಲ್ ಸೀರೀಸಿಂದ ಹಿಡಿದು ಪನಿಷರ್ ಸೀರೀಸ್ವರೆಗೂ ಪ್ರತಿಯೊಂದು ಕಡೆಯಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಅದರಲ್ಲೂ ಜಾನ್ ಬ್ರೆಂಥಾಲ್ ಅವ್ರಿಗೆ ಇರೋಂಥ ಬೇಸ್ ವಾಯ್ಸ್ಗೂ ಅದಕ್ಕೂ ಪನಿಷರ್ ಕ್ಯಾರೆಕ್ಟರ್ಗೆ ಪಕ್ಕಾ ಹೇಳಿ ಮಾಡಿಸಿರೋ ಆಕ್ಟರ್ ಇವರು ಅಂತ ಅನ್ನಿಸ್ತಾ ಇತ್ತು. ಆದರೆ ಈ ಸಿನಿಮಾದಲ್ಲಿ ಮಾತ್ರ ಯಾಕೋ ಏನೋ ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ಗೆ ಫ್ರೀಡಮ್ ಅನ್ನೋದನ್ನೇ ಕಟ್ ಮಾಡ್ದಂಗೆ ಅನ್ನಿಸ್ತಾ ಇತ್ತು. ಅಂದ್ರೆ ಬಾಯಿ ಬಿಟ್ಟೇನೋ ಮಾತಾಡಂಗಿಲ್ಲ, ಡೇರ್ ಡೆವಿಲ್ ಸವಾಸ ಮಾಡಿದ್ರು ಕೂಡ ವಿಲನ್ನಿಗೊಂದು 4 ಹೇಟ್ ಹೊಡಿಬೋದು, ಇಲ್ಲ ಹಂಗೂ ಮಾಡಂಗಿಲ್ಲ. ಹಂಗಾಗಿ ಪನಿಷರ್ ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ತಂದಿದ್ದು ಅಷ್ಟೊಂದು ರಿಲೆವೆಂಟ್ ಏನ ಅಲ್ಲ ಅಂತಂತೇಳಿ ನನಗೆ ಅನ್ಸೋದಕ್ಕೆ ಶುರುವಾಗೋಯ್ತು. ಬಟ್ ಬೇರೆ ಆಪ್ಷನ್ ಇಲ್ಲ. ಈಗ ಸ್ಪೈಡರ್ ಮ್ಯಾನ್ ಸಿನಿಮಾಗಳನ್ನ ಗ್ರೌಂಡೆಡ್ ಆಗಿ ಮಾಡಬೇಕು ಅಂತ ಅನ್ನೋದು ಸೋನಿ ಮತ್ತೆ ಮಾರ್ವೆಲ್ ಅವರ ಪ್ಲಾನ್ ಆಗಿರೋದ್ರಿಂದ ಅಂತ ಕ್ಯಾರೆಕ್ಟರ್ಗಳ ಜೊತೆನೆ ಸ್ಪೈಡರ್ ಮ್ಯಾನ್ನ ಸೇರಿಸ್ಬೇಕಲ್ವಾ. ಹಂಗಾಗಿ ಫೋರ್ಸ್ಫುಲಿ ಈ ಥರದ ಪ್ಲ್ಯಾನನ್ನು ಅವರು ಮಾಡ್ಕೊಂಡಿರ್ಬೋದು. ಏನು ಮಾಡೋದು, ಎಲ್ಲ ಕಾರ್ಪೊರೇಟ್ಗಳ ಆಟ. ಆಡಿಯನ್ಸ್ಗಳ ಎಮೋಷನ್ಸು, ಫ್ಯಾನ್ಸ್ಗಳ ಡಿಮ್ಯಾಂಡ್ಗೆ ಅಷ್ಟೊಂದೇನು ಬೆಲೆ ಕೊಡಲ್ಲ ಅವರು. ಓಕೆ, ಅದಂಗಿರಲಿ. ಇನ್ನು ಕೊನೆಯದಾಗಿ ನನಗೆ ಈ ಸಿನಿಮಾದಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಅಂತಂತಂದರೆ, ಇತ್ತೀಚೆಗೆ ಮಾರ್ವೆಲ್ ಸಿನಿಮಾಸ್ಗಳಲ್ಲಿ ಒಂದೇ ಥರದ ಪ್ಯಾಟ್ರನ್ನು ರಿಪೀಟ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಎಕ್ಸ್ಪೆಷಲಿ ಓವರ್ ಪವರ್ ಕ್ಯಾರೆಕ್ಟರ್ಗಳನ್ನು ಡಿಫೀಟ್ ಮಾಡಬೇಕು ಅಥವಾ ಅವ್ರನ್ನ ಕಂಟ್ರೋಲಿಗೆ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ. ಅದನ್ನು ನಿಮ್ಗೆ ಹೆಂಗೆ ಹೇಳೋದು, ಜಾಸ್ತಿ ಹೇಳೋಕ್ಕೋದ್ರೆ ಸ್ಪಾಯ್ಲರ್ ಆಗೋಗ್ಬಿಡುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ನಲ್ಲಿ ವಾಂಡಾನ ಡಾಕ್ಟರ್ ಸ್ಟ್ರೇಂಜ್ ಹೆಂಗ್ ಕಂಟ್ರೋಲ್ ಮಾಡ್ತಾನೆ, ಬ್ರೇವ್ ನ್ಯೂ ವರ್ಲ್ಡ್ ಸಿನಿಮಾದಲ್ಲಿ ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕಾ ರೆಡ್ ಹಲ್ಕ್ನ ಯಾವ ಥರ ಕಂಟ್ರೋಲ್ ಮಾಡ್ತಾನೆ, ಇಟರ್ನಲ್ಸ್ ಸಿನಿಮಾದಲ್ಲಿ ಸಿರ್ಸಿ ಇಕ್ರಿಸ್ನ ಯಾವ ತರ ಕಂಟ್ರೋಲ್ ಮಾಡ್ತಾಳೆ, ಅದನ್ನೇ ಇಲ್ಲೂ ತೋರಿಸಿರೋದು. ಆದ್ರೆ ಎರಡೆರಡು ಸರಿ ತೋರಿಸಿದರೆ ಅದೇ ನನಗೆ ರೊಟೀನ್ ಆಗ್ತಾ ಇದೆ ಅಂತ ಅನ್ಸಿದ್ದು. ಅಂಡ್ ಇಂಥ ಚಿಕ್ಕ ಪುಟ್ಟ ಇಶ್ಯೂಸ್ಗಳನ್ನೆಲ್ಲ ಹೊರತುಪಡಿಸಿದ್ರೆ ಸಿನಿಮಾ ಸಖತ್ತಾಗೇನೆ ಇದೆ. ನಾನಂತೂ ಎಂಜಾಯ್ ಮಾಡಿದೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೀವೇನಾದ್ರೂ ಈ ಸಿನಿಮಾನ ಕಳೆದ ಸ್ಪೈಡರ್ ಮ್ಯಾನ್ ಸಿನಿಮಾಗಳಿಗಿಂತ ತುಂಬಾನೇ ಆಕ್ಷನ್ ಇರುತ್ತೆ, ದೊಡ್ಡ ದೊಡ್ಡ ಮೈಂಡ್ ಬ್ಲೋಯಿಂಗ್ ಕಾನ್ಸೆಪ್ಟ್ಗಳಿರ್ತವೆ ಅಂತೆಲ್ಲ ಅನ್ಕೊಂಡೋದ್ರೆ ಡಿಸಪಾಯಿಂಟ್ ಆಗೋದಂತೂ ಖಂಡಿತ. ಆ ಥರದ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜೊತೆಗೆ ನಾನು ಈ ಸಿನಿಮಾನ ಎಂಜಾಯ್ ಮಾಡೋದಕ್ಕೆ ಕಾರಣ ಆಗಿದ್ದು ಕೂಡ ಅದೇ ಅಂತ ಅನ್ಸುತ್ತೆ. ಮೊದಲನೇ ಬಂದ ಟ್ರೈಲರ್ನ ಬ್ರೇಕ್ ಡೌನ್ ಮಾಡಿದ್ ಬಿಟ್ರೆ ಮತ್ತಿನ್ಯಾವ ಟ್ರೈಲರು ಮತ್ತು TV ಸ್ಪಾಟ್ಸ್ಗೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ. ಹಂಗಾಗಿ ಸಿನಿಮಾನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಬಟ್ ಕಳೆದ ಸಾರಿ ನೋ ವೇ ಹೋಮ್ ಸಿನಿಮಾನ ನೋಡುವಾಗ ಅದು ಕಂಪ್ಲೀಟ್ ಆಗಿ ನಾಸ್ಟಾಲಜಿಯ ಮೇಲೆ ನಿಂತಿದೆ ಸಿನಿಮಾ. ಅದು ಬಿಟ್ಟಿನ್ನೇನು ಹೊಸ್ತಿಲ್ಲ ಅಂತ ಹೇಳ್ಬಿಟ್ಟು ಅನ್ಸಿತ್ತು. ಹೌದು, ಅದು ನಿಜ ಕೂಡ. ಬಟ್ ಈ ಸಿನಿಮಾ ಅದಕ್ಕಿಂತಲೂ ಸ್ವಲ್ಪ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಓಕೆ, ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂದರೆ ಇತ್ತೀಚೆಗೆ ವಿಡಿಯೋ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ, ಮುಂಚೆ ಥರ ಅಲ್ಲ. ಆದ್ರೆ ಏನು ಮಾಡೋದು, ನೀವು ಪಾಪ ಕೇಳ್ತಾನೆ ಇರ್ತೀರಾ ಕಮೆಂಟ್ಸಿಗೆ ಬಂದು ರೆಗ್ಯುಲರ್ ಆಗಿ ವಿಡಿಯೋ ಹಾಕಿ ಅಂತ. ಇನ್ನು ಕೆಲವರು ಬೈದು ಬುದ್ಧಿವಾದ ಹೇಳಿದ್ ಕೂಡ ಉಂಟು, ಅಮಾಸೆ ಹುಣ್ಣಿಮೆಗೆ ಒಂದ್ಸರಿ ವಿಡಿಯೋ ಹಾಕ್ತೀಯಾ, ನಾವೆಲ್ಲ ವಿಡಿಯೋ ನೋಡೋಕೆ ಕಾಯ್ತಾ ಇರ್ತೀವಿ ಅಂತಂತೇಳಿ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಈ ಥರ ವಿಡಿಯೋ ಮಾಡ್ಬಿಟ್ಟು ಹಾಕೋದಕ್ಕೇ ಒಂದಿಷ್ಟು ಟೈಮ್ ಅಂತ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನೋಡೋಣ, ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಏನ್ರಿ ಕಿತ್ಕೊಳ್ತೀರ ಅನ್ನೋದು? ನಿಮ್ಗೆ ಯೋಗ್ಯತೆ ಇದೇನ್ರಿ ನಂಗೆ ಕಿತ್ಕೊಳಕ್ಕೆ?